ಆಫ್ಟರ್ 2 ಡೆಲಿವರಿ ಆದ್ಮೇಲೆ ಸ್ವಲ್ಪನೂ ಕೇರ್ ಮಾಡಲ್ಲ. ತಾನೇ ಜ್ಯೂಸ್ ಹೆಂಗಿತ್ತು? ರಿಯಲಿ ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತ ಅಂದ್ರೆ ಮಕ್ಕಳ ಸ್ಕಿನ್ ಗ್ಲೋ ಆಗ. ಅಮ್ಮ ಹೆಂಗ್ ಕಾಣಿಸ್ತಿದ್ದಲ್ಲ, ಸ್ಕಿನ್ ಮುಟ್ಟಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಸ್ಮೂತ್ ಆಗಿದೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಚೈತ್ರ ಶೆಟ್ಟಿ. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಏನಂತ ಅಂದ್ರೆ ಇವಾಗ ಮಕ್ಕಳನ್ನ ನಾವು ತುಂಬಾ ಚೆನ್ನಾಗಿ ಕೇರ್ ಮಾಡ್ತೀವಿ, ಎಲ್ಲ ಕರೆಕ್ಟೇ. ಮದುವೆ ಆಗೋದಕ್ಕೆ ಮುಂಚೆ ನಮ್ಮನ್ನ ನಾವು ತುಂಬಾನೇ ಕೇರ್ ಮಾಡ್ಕೊಂತೀವಿ. ಅದು ಹಚ್ಚೋದು ಇದು ಹಚ್ಚೋದು, ಯಾವ್ದು ಹಚ್ಚಿದ್ರೆ ನಾವು ಚೆನ್ನಾಗಿ ಕಾಣಿಸ್ತೀವಿ ಅಂತ ಹೇಳಿ ನಮ್ಮನ್ನ ನಾವು ಕೇರ್ ಮಾಡ್ತೀವಿ ಅಲ್ವಾ. ಮದುವೆ ಆದ್ಮೇಲೆ ಏನಂತ ಅಂದ್ರೆ ಓಕೆ, ಅದು ಕೂಡ ಮದುವೆ ಆದ್ಮೇಲೂ ಕೂಡ ಒಂಥರ ಕೇರ್ ಮಾಡ್ಕೋತೀವಿ, ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಇರುತ್ತೆ ಎಲ್ರಿಗೂ ಕಾಮನ್ ಆಗಿ. ಹಾಗೆ ನಮ್ಮನ್ನು ಸೆಲ್ಫ್ ಕೇರ್ ನಾವು ಮಾಡ್ಕೋತೀವಿ. ಆಫ್ಟರ್ ಪಾಪು ಆದ್ಮೇಲೆ ನಾವು ಎಲ್ಲವನ್ನು ಮರ್ತೇ ಬಿಡ್ತೀವಿ ಅಲ್ವಾ. ನನ್ನ ವಿಷಯದಲ್ಲಂತೂ ಹಾಗೆ ಆಗಿದೆ. ಎಷ್ಟು ಕೇರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಮನೆಯಲ್ಲಿ ನನ್ನ ತಂಗಿ ಇರ್ಬೋದು, ನನ್ನ ಅಮ್ಮ ಇರ್ಬೋದು, ಏನಪ್ಪ ಇಷ್ಟೊಂದು ಇವಳು ಅಂತ ಕೇಳ್ತಾ ಇದ್ರು. ಅಷ್ಟೊಂದು ಕೇರ್ ಮಾಡ್ತಾ ಇದ್ದೆ. ಬಟ್ ಆಫ್ಟರ್ 2 ಡೆಲಿವರಿ ಆದ್ಮೇಲೆ ಸ್ವಲ್ಪನೂ ಕೇರ್ ಮಾಡಲ್ಲ, ಏನೂ ಮಾಡಲ್ಲ. ಫೇಸ್ಗಾಗ್ಲಿ ಇವನ್ ಹೇರ್ಗಾಗ್ಲಿ ತುಂಬಾ ಹೇರ್ ಎಲ್ಲ ಉದ್ರೋದಕ್ಕೆ ಸ್ಟಾರ್ಟ್ ಆಯ್ತಾ, ಅವಾಗ ನನಗೆ ಜನದೇ ಆಗೋದು. ಏನಾದ್ರೂ ಮಾಡಬೇಕು, ಇಲ್ಲ ಅಂತಂದ್ರೆ ಹೇರ್ ಎಲ್ಲ ಹೋಗ್ಬಿಡುತ್ತೆ, ಇರೋದನ್ನು ಕೂಡ ಉಳಿಸ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ಆಯಿಲ್ ಎಲ್ಲ ಮಾಡ್ಕೊಂಡು ಇವಾಗ ಹಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸ್ಕಿನ್ಗೂ ಹಾಗೇನೆ ಇಲ್ಲಿ ಒಂದೆರಡು ಮೊಡ ಎಲ್ಲ ಹಾಗೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಮತ್ತೆ ಜಾನೋದೇ ಆಗಿದೆ, ಏನಾದ್ರೂ ಮಾಡ್ಕೊಳ್ಬೇಕು, ಇಲ್ಲ ಅಂತಂದ್ರೆ ಮತ್ತೆ ಹೆವಿಯಾಗಿ ಫೇಸ್ ಎಲ್ಲ ಹಾಳಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ಮ್ಯಾಟ್ರಿಗೆ ಬರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಫುಡ್ಡು, ಈ ಹೇರ್ ಇರ್ಬೋದು, ಸ್ಕಿನ್ ಇರ್ಬೋದು, ಹಾಗೇನೆ ಒಂದೇ ಒಂದು ಜ್ಯೂಸ್ ಕೂಡ ಹೇಳ್ತಾ ಇದ್ದೀನಿ. ಇದು ನೀವೇನು ಥ್ಯಾಂಕ್ ಯು ತಕ್ಷಿ ಬಂದ್ಲು, ಹಾಗಾಗಿ ಇದನ್ನ ನೀವೇನು ಅಷ್ಟು ಕಷ್ಟಪಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಇದು ಜ್ಯೂಸ್ ಮಾಡ್ತಾ ಜೊತೆಗೆ ನೀವು ಫುಡ್ ಕೂಡ ಪ್ರಿಪೇರ್ ಮಾಡ್ಬೋದು. ಇದನ್ನ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಮಕ್ಕಳ ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತ ಅಂದ್ರೆ ಮಕ್ಕಳ ಸ್ಕಿನ್ ಗ್ಲೋ ಆಗೋದಕ್ಕೆ ಖಂಡಿತವಾಗ್ಲೂ ಈ ಜ್ಯೂಸನ್ನ ಮಕ್ಕಳಿಗೆ ಕೊಡ್ಬೋದು. ಹಾಗೇನೆ ಈ ರೀತಿ ಫುಡ್ ಅನ್ನ ಪ್ರಿಪೇರ್ ಮಾಡಿ ಕೊಡಿ. ಎಷ್ಟು ಹೆಲ್ದಿ ಅಂತ ಅಂದ್ರೆ ತುಂಬಾನೇ ಹೆಲ್ದಿ. ನೀವು ಅದ್ರ ಬಗ್ಗೆ ಎಲ್ಲ ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೇದು ಅಂತ ಹೇಳಿ. ಹಾಗೇನೆ ನಾನು ಇವತ್ತು ನನ್ನ ಸ್ಕಿನ್ ಕೇರ್ ಜೊತೆಗೆ ನನ್ನ ಸ್ಕಿನ್ ಕೇರ್ ಮಾಡ್ಕೋತೀನಿ. ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು. ಫುಡ್ ಪ್ರಿಪೇರ್ ಮಾಡ್ತೀನಿ, ಸ್ಕಿನ್ ಕೇರ್ ಕೂಡ ಅದರಲ್ಲೇ ಮಾಡ್ತೀನಿ. ಹಾಗೇನೆ ಅದ್ರ ಜೊತೆಗೆ ಜ್ಯೂಸ್ ಕೂಡ ಇರುತ್ತೆ. ಯಾವ ರೀತಿ ಇರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ. ಹಾಗೇನೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳೋದನ್ನ ಕಮೆಂಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಕೊಕೊನಟ್ ಆಯಿಲು ಹಾಗೆಯೇ ಒಂದು ಸ್ವಲ್ಪ ಬೇವಿನ ಎಲೆಯನ್ನು ಹಾಕೊಂಡಿದ್ದೀನಿ. ಹಾಗೆಯೇ ಸಾಸಿವೆ ಇತ್ತಂತಂದರೆ ಹಾಕೋಬೋದು. ಇಲ್ಲಿ ನಂದು ಖಾಲಿ ಆಗಿತ್ತು, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಆನಿಯನನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಹಾಗೆಯೇ ಕರಿಮೆಣಸು ಇರ್ತಾರಲ್ಲ, ಕಾಳು ಮೆಣಸು ಮತ್ತು ಶುಂಠಿನ ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಈ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಇದು ಫ್ಲೇವರ್ ಬರುತ್ತೆ. ಯಾರಾದರೂ ನಾನ್ ವೆಜ್ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ ನೋಡಿ, ಅದು ಈ ಥರ ಮಾಡಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಹಾಗೆಯೇ ನಾನಿಲ್ಲಿ ಹೆಸರು ಕಾಳು ಇರುತ್ತಲ್ವಾ, ಅದರಲ್ಲಿ ಬೆದೆ ಬರ್ಸ್ಕೊಂಡು ಈ ರೀತಿಯಾಗಿ ಹಾಕೋತಾ ಇದ್ದೀನಿ. ಇದನ್ನು ಮಕ್ಕಳಿಗೆ ನೀವು ಡೈಲಿ ಕೊಡ್ತಾ ಬಂದ್ರೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಕೊಡುತ್ತೆ. ಇಲ್ಲಿ ನಾನು ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಬೇರೆ ಏನೋ ಹಾಕೋಬೇಡಿ, ಯಾಕಂತಂದರೆ ಇದರಲ್ಲಿ ಇನ್ನೊಂದಿದೆ, ನಾನು ಹೇಳ್ತೀನಿ ಮುಂದೆ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ನಿಮಗೆ ಗೊತ್ತಾಗುತ್ತೆ. ಬೇರೆ ಏನೋ ಹಾಕೊಳ್ಳೋದು ಬೇಡ. ಹಾಗೆಯೇ ಇದನ್ನ ಒಂದ್ಸಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಅರಿಶಿನ ಹಾಕೋಬೇಕಂತ ಏನೂ ಇಲ್ಲ, ಆಪ್ಷನ್ ಇದು. ಬೇಕಂತಂದರೆ ಹಾಕೋಬೋದು, ಇದಕ್ಕೆ ನಾನು ಹಾಕಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಆಲ್ರೆಡಿ ಇದು ಬೆಂದಿರುತ್ತೆ, ಬಟ್ ಹೆಸರು ಕಾಳಿದು ಬೆದೆ ಇರುತ್ತಲ್ವ, ಅದು ಸ್ವಲ್ಪ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಮಾಡಿಕೊಂಡ್ರೆ ಆಯಿತು. ಇದನ್ನು 1 ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಎಷ್ಟು ದೊಡ್ಡ ಮಕ್ಕಳಿಗೂ ಕೊಡ್ಬೋದು, ಹಾಗೆ ನೀವು ಕೂಡ ತಿನ್ಬೋದು. ತುಂಬ ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೆ ಕೊಡಬೇಕಾದ್ರೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೊಡಿ, ತುಂಬಾ ಒಳ್ಳೆಯದು. ಸ್ಕಿನ್ ಗ್ಲೋ ಇರ್ಬೋದು, ಮೂಳೆ ಬೆಳವಣಿಗೆ ಇರ್ಬೋದು, ಹಾಗೆಯೇ ಮಕ್ಕಳ ಮೆದುಳು ಬೆಳವಣಿಗೆ ಯಾವುದೂ ಕೂಡ ತುಂಬ ಒಳ್ಳೆಯದು. ಈ ರೀತಿಯೆಲ್ಲ ನಾವು ಹೆಲ್ದಿ ಆದಂಥ ಐಟಮನ್ನು ಕೊಡ್ತಾ ಬಂದ ಹಾಗೇನೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ, ಇಲ್ಲ ಅಂತಂದರೆ ಅಡಿ ಹಿಡಿಬಹುದು. ಯಾಕಂತಂದರೆ ಅಲ್ಲಿ ನಾವು ಜಾಸ್ತಿ ನೀರು ಹಾಕದೇ ಇರ್ತೀವಲ್ವಾ, ಹಾಗಾಗಿ
ನಿಮ್ಮ ಮಗು 1 ವರ್ಷದಿಂದ ಚಿಕ್ಕ ಮಗು ಇತ್ತಂತ ಅಂದರೆ ಇದಕ್ಕೆ ನೀವು ಏನಂತಂದರೆ ಖಾರ ಅದೆಲ್ಲ ಹಾಕ್ಕೊಡ್ಬಾರ್ದಲ್ವಾ, ಅದನ್ನು ಸ್ವಲ್ಪ ನೋಡ್ಕೊಂಡ್ರೆ ಆಯಿತು. ಮತ್ತು ನಿಮ್ಮ ಕೊಡೋ ಫುಡ್ಡಲ್ಲಿ ವೇರಿಯೇಷನ್ ಮಾಡಿದರೆ ಆಯಿತು ಅಷ್ಟೇ. ಇಲ್ಲಿ ನೋಡ್ಬೋದು ನಾನು ಬೇಯಿಸ್ಕೊಂಡಿರುವ ನೀರನ್ನು ತೆಗಿತಾ ಇದ್ದೀನಿ. ಅದಕ್ಕೆ ಹೇಳಿದ್ದು ಇದಕ್ಕೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಬಿಟ್ಟು ಬೇರೆ ಏನನ್ನು ಹಾಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳಿ. ಹಾಗೆ ಜ್ಯೂಸ್ ಮಾಡಿ ಕೊಟ್ಟರೆ ಹಸಿ ವಾಸನೆ ಇರುತ್ತೆ, ಚೆನ್ನಾಗಿರಲ್ಲ. ಬಟ್ ಈ ರೀತಿ ನೀವು ಜ್ಯೂಸ್ ಮಕ್ಕಳಿಗೆ ಕೊಟ್ಟಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಉಪ್ಪನ್ನು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ನಿಜವಾಗ್ಲೂ ಹೌದು, ಈ ಜ್ಯೂಸ್ ತುಂಬಾನೇ ಚೆನ್ನಾಗಿದೆ, ಕುಡಿಯೋದಕ್ಕೂ ಟೇಸ್ಟ್ ಕೂಡ ಚೆನ್ನಾಗಿದೆ. ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ. ಸುಮ್ಮನೆ ಬಿಸಾಕ್ಲಿಕ್ಕೆ ಹೋಗಬೇಡಿ, ಇದನ್ನ ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ತಕ್ಷಣ ಹೆಂಗಿತ್ತ ಕಷ್ಟ ಜ್ಯೂಸ್ ಹೆಂಗಿತ್ತ? ಇದು ಬರ್ತದೆ. ಕಷ್ಟ ಜ್ಯೂಸ್ ಹೆಂಗಿತ್ತ? ಎಂ ಎಂ ತಕ್ಷವಿ ಹೆಂಗಿತ್ತ? ತಕ್ಷವಿ ಇಲ್ಕಣಿ, ಅಮ್ಮನ್ ಕಾಣಿ. ತಕ್ಷವಿ ಇಲ್ಕಣಿ. ಜ್ಯೂಸ್ ಹೆಂಗಿತ್ತ? ವಾವ್. ತಾನೇ ಜ್ಯೂಸ್ ಹೆಂಗಿತ್ತ? ರಿಯಲಿ? ವಾವ್, ಸಖತ್ತಿತ್ತ? ಖಾಲಿ ಮಾಡ್ರಿ ಇದೋರೆ. ಓಕೆ, ಇನ್ನೂ ಬೇಕಾ? ಒಂಚೂರು ನಂಗಿತ್ತು ಅಷ್ಟೇ. ಚಿನ್ನು ಖಾಲಿ ಮಾಡ್ರಿ, ತೋಷಿ ಅಮ್ಮಂಗೆ ಖಾಲಿ ಮಾಡಿ ತೋಷಿ ಕಮ್ಮ. ಇನ್ನೂ ಬೇಕಾ? ಖಾಲಿ ಮಗ್ಳೆ. ನನ್ನ ಮಕ್ಕಳಂತೂ ಜ್ಯೂಸನ್ನು ತುಂಬಾ ಇಷ್ಟಪಟ್ಟು ಕುಡಿತಾರೆ. ಸೊ ನಾನು ಅವರಿಗೆ ಯಾವ ಥರ ಫೇವ್ರೇಟ್ ಇರುತ್ತೆ ನೋಡಿ ಅದೇ ವೇಯಲ್ಲಿ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಮಕ್ಕಳಿಗೆ ಇಷ್ಟ ಇಲ್ಲದೆ ಇರುವಂಥ ಫುಡ್ಡನ್ನು ಕೊಟ್ಟು ಅವರಿಗೆ ತುಂಬ ಇರಿಟೇಟ್ ಆಗೋದು, ಈ ಫುಡ್ ಮೇಲೇ ಇಂಟ್ರೆಸ್ಟ್ ಹೋಗೋದು, ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಯಾವುದನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೋ ಅದನ್ನೇ ಮಾಡಿಕೊಡಿ, ಏನೂ ಆಗೋದಿಲ್ಲ. ಡೈಲಿ ಕೊಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಯಾವುದನ್ನು ಇಷ್ಟಪಡಲ್ಲ ನೋಡಿ ಅದನ್ನು ಆದಷ್ಟು ಬೇರೆ ಬೇರೆ ರೀತಿ ವೆರೈಟಿಯಾಗಿ ಮಾಡಿಕೊಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಸೇರಿಸಿ ಎಲ್ಲ ಕೊಡಿ. ಆ ರೀತಿ ಎಲ್ಲ ಮಾಡಿದಾಗ ಮಕ್ಕಳಿಗೆ ಒಳ್ಳೊಳ್ಳೆ ಫುಡ್ ಕೂಡ ಹೋಗುತ್ತೆ, ಮತ್ತು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹೇರ್ ಬ್ಯಾಂಡು ಪಾಪುದು ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೋಡಿ, ಹೆಣ್ಮಕ್ಳಿದ್ರೆ ಇದೊಂದು ಯೂಸ್ಫುಲ್ ಆಗುತ್ತೆ. ಹೆಣ್ಮಕ್ಳು ಹೇರ್ ಬ್ಯಾಂಡ್ ಇರ್ಬೋದು, ಕೆಲವೊಂದು ಕ್ಲಿಪ್ಸ್ ಇರ್ಬೋದು, ಯೂಸ್ ಮಾಡ್ಬೋದು. ಚಿಕ್ಕವ್ರು ಇರ್ಬೇಕಾದ್ರೆ ಕೊಡ್ಬೋದು, ದೊಡ್ಡರಾದ್ಮೇಲೆ ನಂದು ಅಂತ ಹೇಳ್ತಾರೇನೋ ಗೊತ್ತಿಲ್ಲ. ಓಕೆ, ಬನ್ನಿ ಇವಾಗ ಸ್ಕಿನ್ ಕೇರ್ ಮಾಡೋಣ. ನಾನಿಲ್ಲಿ ಹಾಲು ತಗೊಂಡಿದ್ದೀನಿ, ಇದು ಕಾಯಿಸದೇ ಇರುವಂಥ ಹಾಲು. ಹಾಗೆಯೇ ಈ ರೀತಿ ಒಂದು ಹತ್ತಿ ಪ್ಯಾಡ್ ತಗೊಂಡಿದ್ದೀನಿ. ಚೆನ್ನಾಗಿ ಈ ರೀತಿಯಾಗಿ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ. ಏನಾಗತ್ತೆ ಅಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಚಿಕ್ಕ ಚಿಕ್ಕ ಓಪನ್ ಪೋರ್ಸ್ ಏನಾದರೂ ಇದ್ದಿದ್ರೆ ಅದು ಕ್ಲೀನ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಒಳಗಡೆ ಇರೋ ರಂಧ್ರ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ನೋಡಿ ಎಷ್ಟೊಂದು ಮಣ್ಣಿದೆ ನೋಡಿ, ಗೊತ್ತಾಗಲ್ಲ ಅಷ್ಟೇ, ಮಣ್ಣಿರುತ್ತೆ. ರಿಲ್ಯಾಕ್ಸ್ ಅಂತದೆ. ನಂದು ಹಾಲು ಸ್ವಲ್ಪ ಫ್ರಿಜ್ಜಲ್ಲಿ ಇತ್ತು, ಹಾಗಾಗಿ ಕೋಲ್ಡ್ ಇದೆ. ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನ ವಾರದಲ್ಲಿ ಖಂಡಿತ ಒಂದು 2-3 ಸಲ ಮಾಡ್ಬೋದು, ಏನೂ ಆಗೋದಿಲ್ಲ. ಈ ರೀತಿ ಜಸ್ಟ್ ಒಂದು ಹಾಲು ತಗೊಂಡು ಅಟ್ಟಿ ಪ್ಯಾಡಲ್ಲಿ ಇದನ್ನ ಒಂದು ಕಂಟಿನ್ಯೂ ಮಾಡ್ಬೋದು. ಸೊ ನಾನಿವಾಗ ಮಾಡ್ಕೋಬೇಕು. ನಾನೀಗ ಸ್ವಲ್ಪ ಸ್ಕಿನ್ ಕೇರ್ ಇರ್ಬೋದು, ಸ್ವಲ್ಪ ಹೇರ್ ಕೇರ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ನಾನು ಬ್ಲಾಗ್ ಮಾಡ್ತಾನೆ ಇರ್ತೀನಿ. ಬ್ಲಾಗಲ್ಲಿ ನಿಮ್ಗಂತೂ ಗೊತ್ತಾಗುತ್ತೆ ನಾನು ಮಾಡಿದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ, ಇವಾಗ ಇಷ್ಟು ಮಾಡಿದ್ರಲ್ವ, ಇದು ಸ್ವಲ್ಪ ಆರ್ಲಿ. ಚೆನ್ನಾಗಿ ಈ ಥರ ಮಾಡಿದ್ಮೇಲೆ ಆರಬೇಕು. ಆಮೇಲೆ ಇನ್ನೊಂದು ಸ್ಟೆಪ್ ಇದೆ, ಒಂದೇ ಒಂದು ಸ್ಟೆಪ್ಪು ನಿಮ್ಗೆ ಹೇಳ್ತೀನಿ. ನೋಡ್ಬೋದು ಇಲ್ಲಿ ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ. ನಿಮಗೆ ನಾನು ಪ್ರಿಪೇರ್ ಮಾಡಿ ತೋರಿಸ್ತಾ ಇಲ್ಲ, ಬಟ್ ಹೇಳ್ತೀನಿ ಇವಾಗ. ಇದಕ್ಕೆ ನಾನು ನನ್ನ ಫೇಸ್ಗೆ ಬೇಕಾಗೋ ಹಾಗೆ 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ. ಹಾಗೆಯೇ ಬೀಟ್ರೂಟ್ ಇರುತ್ತಲ್ಲ ಅದನ್ನು ತುರಿದು ಬಿಟ್ಟು ಅದರ ಜ್ಯೂಸನ್ನು ಹಾಕಿದ್ದೀನಿ. ಹಾಗೆಯೇ 1 ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕಿದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟು ಇಷ್ಟು ದಪ್ಪಕ್ಕೆ ಇಟ್ಕೊಂಡಿದ್ದೀನಿ. ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಮೊಸರು ಸ್ಕಿನ್ನನ್ನು ಗ್ಲೋ ಮಾಡೋದಕ್ಕೆ ಎಷ್ಟೊಂದು ಯೂಸ್ಫುಲ್ ಅಂತ ಅಂದರೆ ತುಂಬಾ ಯೂಸ್ಫುಲ್ಲು. ಹಾಗೆಯೇ ಇದಕ್ಕೆ ಹಾಕಿರೋ ಬೀಟ್ರೂಟ್ ಇದೆಯಲ್ಲ, ಇದು ಕೂಡ ಹಾಗೆ ಸ್ಕಿನ್ನನ್ನು ವೈಟನಿಂಗ್ ಆ್ಯಂಡ್ ಮತ್ತು ಟೈಟ್ ಮಾಡುತ್ತೆ, ಮತ್ತು ಸ್ಕಿನ್ನು ಒಂಥರ ಗ್ಲೋ ಆಗೋದಕ್ಕೆ ಇದು ಕೂಡ ಯೂಸ್ ಆಗುತ್ತೆ. ಹಾಗೆಯೇ ಬೇಸನ್ ನಿಮಗೆ ಗೊತ್ತೇ ಇದೆ. ಕಡಲೆ ಹಿಟ್ಟಂತೂ ಹಿಂದಿಂದನೂ ಇದನ್ನ ಯೂಸ್ ಮಾಡ್ಕೊಂಡು ಬರ್ತಾ ಇದ್ರು. ಕಡಲೆ ಹಿಟ್ಟಿಗೆ ಹಸಿನ ಹಚ್ಕೊಂತಾ ಇದ್ರು ಅಲ್ವಾ, ತುಂಬಾ ಒಳ್ಳೆ ಯೂಸ್ಫುಲ್ ಇರುತ್ತೆ. ಬನ್ನಿ ಇವಾಗ ಹಾಕೊಳ್ಳೋಣ. ವಾವ್, ಈ ತರ ಹಾಕೋಬೇಕಾದ್ರೆ ಸ್ಮೂತ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಫೀಲ್ ಅನ್ಸುತ್ತೆ. ಇದೇ ರೀತಿ ಫುಲ್ ಹಚ್ಕೊಳ್ಳಿ ಮುಖಕ್ಕೆ. ನೋಡ್ಬೋದು ನಾನು ಈ ತರ ಹಚ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ನನಗಂತೂ ಕೂಲ್ ಅನ್ನಿಸ್ತಾ ಇದೆ. ಮೊಸರು ಕೂಡ ಫ್ರಿಜ್ಜಲ್ಲಿ ಇತ್ತು, ಹಾಗಾಗಿ ಇದನ್ನ ಇಲ್ಲೆಲ್ಲ ಹಚ್ಕೋಬಹುದು. ನಂದು ಡ್ರೆಸ್ಗೆಲ್ಲ ಖಾಲಿ ಆಗತ್ತೆ, ಹೊಸ ಡ್ರೆಸ್ಸು, ಹಾಗಾಗಿ ಹಚ್ಕೊಂತ ಇಲ್ಲ. ಆಯ್ತಾ, ಈ ರೀತಿಯಾಗಿ ಒಂದು 15ರಿಂದ 20 ನಿಮಿಷ ಸ್ವಲ್ಪ ಡ್ರೈ ಆಗುತ್ತಲ್ಲ ಅಲ್ಲಿ ತನಕ ಇಟ್ಕೊಳ್ಳಿ. ತುಂಬಾ ಡ್ರೈ ಆಗೋದು ಬೇಡ. ಆಮೇಲೆ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳಿ. ಏನಾದರೂ ಈ ಕಪ್ಪು ಕಲೆ ಅದೆಲ್ಲ ಇದ್ರೆ ಸ್ವಲ್ಪ ಡೇ ಬೈ ಡೇ ರಿಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಆಯ್ತಾ,
ಹಾಗೇನೆ ಇಲ್ಲಿ ನೋಡ್ಬೋದು ಬೀಟ್ರೂಟ್ ಪಲ್ಪ್ಸ್ ಇರುತ್ತಲ್ವಾ ಈ ರೀತಿ, ಅದನ್ನ ಸ್ಕ್ರಬ್ ಮಾಡ್ಕೊಳ್ಳಿ ಈ ತರ. ಈ ರೀತಿ ಲಿಪ್ಪಿಗೆ ಹಾಕೊಳ್ಳಿ, ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯ್ತಾ. ಅಮ್ಮ ಹೆಂಗ್ ಕಾಣಿಸ್ತಿದ್ದಾಳೆ? ವಾವ್, ಅಮ್ಮಂಗಿತ್ತ ಅಮ್ಮ ಅನ್ಸುತ್ತಿತ್ತ ನಿಂಗೆ? ಸೊ ನೋಡ್ಬೋದು, ಇವಾಗ ಫೇಸ್ ವಾಶ್ ಮಾಡ್ಕೊ ಬಂದೆ. ನೋಡ್ಬೋದು ಸ್ಕಿನ್ ಎಷ್ಟು ಸ್ಮೂತ್ ಆಗುತ್ತೆ ಅಂತ. ಅಂದ್ರೆ ನಿಮಗೆ ಸ್ಕಿನ್ ಮುಟ್ಟಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಸ್ಮೂತ್ ಆಗಿದೆ ಅಂತ ಹೇಳ್ಬಿಟ್ಟು. ರಿಸಲ್ಟ್ ಏನು ಒಂದೇ ದಿನದಲ್ಲಿ ಆ ತರ ಎಲ್ಲ ಸಿಗುತ್ತೆ ಅಂತಲ್ಲ, ಬಟ್ ಸ್ಕಿನ್ ಟೆಕ್ಸ್ಚರ್ ಇರುತ್ತಲ್ವಾ ಅದು ತುಂಬಾ ಸ್ಮೂತ್ ಆಗುತ್ತೆ. ಹಾಗೇನೆ ನಾನು ಕೈಗಳಿಗೆ ಕೂಡ ಹಚ್ಕೊಂಡಿದ್ದೀನಿ, ತುಂಬಾ ಉಳಿದಿತ್ತಲ್ವಾ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ನೋಡ್ಬೋದು ಅದು ಕೈ ಕೂಡ ಮುಟ್ಬೇಕಾದ್ರೆ ಸ್ಮೂತ್ ಅನ್ಸುತ್ತೆ. ಮೇನ್ ಅಂತಂದ್ರೆ ನಾವು ಇಲ್ಲಿ ಕೆಲಸಗಳು ಜಾಸ್ತಿ ಮಾಡ್ತೀವಲ್ವಾ, ಹಾಗಾಗಿ ಕೈಯಲ್ಲಿ ಸ್ವಲ್ಪ ರಫ್ ಅನ್ಸುತ್ತೆ. ಈ ತರ ಎಲ್ಲ ಇದಕ್ಕೆ ಪ್ಯಾಕ್ ಮಾಡ್ಕೊಂಡಾಗ ಫೇಸ್ಗೆ, ಸ್ಕಿನ್ಗೂ ಕೂಡ ಕೈಗೂ ಕೂಡ ಪ್ಯಾಕ್ ಅನ್ನ ಹಾಕೋಬೇಕು. ತುಂಬಾ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ. ಸೊ ಪಿಂಕ್ ತರ ಅನ್ಸುತ್ತೆ, ಒಂದೆರಡು ವಾಶ್ ಮಾಡೋ ತನಕ ಹಾಗೆ ಇರುತ್ತೆ, ಆಮೇಲೆ ಅದು ಹೋಗುತ್ತೆ. ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಬಹುದು. ಹಾಗೇನೆ ಇದಾದ ಮೇಲೆ ಖಂಡಿತವಾಗ್ಲೂ ಇದನ್ನ ಯಾವಾಗ್ಲೂ ಮರೆಯೋದಕ್ಕೆ ಹೋಗಬೇಡಿ, ಒಂದು ಮಾಯಶ್ಚರೈಸರ್ ಅನ್ನ ಹಚ್ಕೊಬೇಕಾಗತ್ತೆ. ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ರೀತಿ ಅಲೋವೆರಾ ಜೆಲ್ ಇರುತ್ತಲ್ವಾ ಅದನ್ನ ತಗೊಬಂದಿರ್ತೀನಿ. ಸೊ ನನ್ನ ಸ್ಕಿನ್ಗೆ ಇದು ಸೂಟ್ ಆಗುತ್ತೆ, ಹಾಗಾಗಿ ನಾನು ಇದನ್ನ ಹಚ್ಕೋತೀನಿ. ನೀವು ಕೂಡ ಟ್ರೈ ಮಾಡ್ಬೋದು. ಬ್ರ್ಯಾಂಡ್ ಅಂತಂದ್ರೆ ಪತಾಂಜಲಿ, ಇಲ್ಲ ಅಂತಂದ್ರೆ ಯಾವ್ದಾದ್ರು ಇರುತ್ತಲ್ವಾ ಚೆನ್ನಾಗಿರೋದನ್ನ ತಗೊಳ್ಳಿ. ಹಾಗೆ ಈ ತರ ಒಂದ್ಸಲ ಹಚ್ಕೊಂಡ್ಬಿಡಿ. ವಾವ್, ಒಂಥರ ಸ್ಮೂತ್ ಫೀಲ್ ಅಂತಾನೆ ಹೇಳ್ಬೋದು. ತುಂಬಾ ಕೂಲ್ ಅನ್ಸುತ್ತೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಈ ರೀತಿ ಎಲ್ಲ ಕೇರ್ ಮಾಡ್ಕೋಬೇಕಾಗತ್ತೆ ಅಲ್ವಾ, ಹಾಗಾಗಿ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು, ಹಾಗೇನೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ಚಾನಲ್ಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.